ಹೆಲೋ ವಿದ್ಯಾರ್ಥಿ ವೀಕ್ಷಕರೇ, ತಮಗೆಲ್ಲರಿಗೂ ನಮ್ಮ ಈ ಚಾನೆಲ್ಗೆ ಸ್ವಾಗತ. ನಾಜಿಶ್ ಕನ್ನಡಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈಗಾಗಲೇ ನಾವು ಕೌರವೇಂದ್ರನ ಕೊಂದೆ ನೀನು ಪದ್ಯದ 3 ಚರಣಗಳ ಅಧ್ಯಯನವನ್ನು ಮಾಡಿದ್ದೇವೆ. ಅದರ ಹಿನ್ನೆಲೆ ಕಥೆಯನ್ನು ಕೂಡ ಹೇಳಲಾಗಿದೆ. ಈಗ ಮುಂದಿನ ಚರಣವನ್ನು ನೋಡೋಣ, ಅದರ ವಿವರಣೆಯನ್ನು ತಿಳಿಯೋಣ. ಇಲ್ಲಿ ಹಿಂದೆ ನಾವು ಓದಿದ್ದೇವೆ, ಕೃಷ್ಣ ಕರ್ಣನನ್ನು ಆತನ ಜನ್ಮ ರಹಸ್ಯವನ್ನು ಹೇಳುತ್ತಾನೆ. ಏಕೆಂದರೆ ಇಲ್ಲಿ ಕರ್ಣ ಕೌರವರ ವಿರುದ್ಧ ಹೋರಾಟ ಮಾಡಬಾರದು, ದುರ್ಯೋಧನನ ಸಹಾಯ ಮಾಡಬಾರದು, ದುರ್ಯೋಧನನಿಗೆ ಆತ ವಿರೋಧನಾಗಬೇಕು, ಕೌರವರ ಜೊತೆ ಈತ ಕಲಿಯಬೇಕು ಎಂದು ಇಲ್ಲಿ ಕೃಷ್ಣ ಹೊಂಚಾಗ್ತಾ ಇದ್ದಾನೆ, ಇಲ್ಲಿ ಹುರಿದುಂಬಿಸ್ತಾ ಇದ್ದಾನೆ. ಈ ಒಂದು ಚರಣದಲ್ಲಿ ನೋಡಿ, ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು, ಪಾಂಡವ ಜನಪ ಕೌರವ ಜನಪ ರೋಲೈಸುವರು ಗದ್ದುಗೆಯ, ನಿನಗೆ ಕಿಂಕರವೆರಡು ಸಂತತಿ ಎನಿಸಲೊಲ್ಲದೆ, ನೀನು ದುರ್ಯೋಧನನ ಬಾಯ್ದಂಬುಲಕಿ ಕೈಯಾನುವರೇ ಹೇಳೆಂದ. ಇಲ್ಲಿ ಏನೆಂದು ಇನ್ನೂ ಹುರಿದುಂಬಿಸ್ತಾ ಇದ್ದಾನೆ ಕೃಷ್ಣ ಕರ್ಣನನ್ನು. ಈ ಎಲ್ಲ ಮಾತುಗಳನ್ನು ಕರ್ಣ ಶಾಂತ ರೀತಿಯಿಂದ ಕೇಳ್ತಾ ಇದ್ದಾನೆ. ಇನ್ನೂ ಆತನ ಕಡೆಯಿಂದ ಯಾವುದೇ ಉತ್ತರ ಅಥವಾ ಅವನ ಹೇಳಿಕೆಗೆ ಉತ್ತರವಾಗಿ ಮಾತಿನ್ನೂ ಆಡಿಲ್ಲ ಕರ್ಣ. ನೋಡಿ, ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು. ನಾನು ನಿನ್ನನ್ನು ಆ ಹಸ್ತಿನಾಪುರದ ರಾಜ್ಯದ ಆ ಒಂದು ಭೂಮಿಯ ಒಡೆಯನನ್ನಾಗಿ ನಿನ್ನನ್ನು ಮಾಡುತ್ತೇನೆ. ಏಕೆಂದರೆ ನೀನು ಪಾಂಡವರಲ್ಲಿ ಮೊದಲನೆಯ ಪುತ್ರ, ಹಸ್ತಿನಾಪುರದ ಒಡೆಯನಾಗುವ ಪೂರ್ತಿ ಹಕ್ಕು ನಿನಗಿದೆ. ಆ ಒಂದು ಹಸ್ತಿನಾಪುರದ ರಾಜ್ಯದ ಒಡೆಯನನ್ನಾಗಿ ಆ ಘನತೆ ಗೌರವವನ್ನು ನಿನ್ನನ್ನು ಕೊಡಿಸುತ್ತೇನೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಕರ್ಣನನ್ನು. ಪಾಂಡವ ಜನಪ ಕೌರವ ಜನಪ ರೋಲೈಸುವರು. ಪಾಂಡವರಾಗಲಿ ಕೌರವರಾಗಲಿ ಇದನ್ನು ವಿರೋಧ ಮಾಡುವುದಿಲ್ಲ. ಅವರು ಇದನ್ನು ಒಪ್ಪಿಕೊಳ್ಳುತ್ತಾರೆ, ನಾನು ಹಾಗೆ ಮಾಡುತ್ತೇನೆ. ಓಲೈಸುವರು ಗದ್ದುಗೆಯ, ನಿನಗೆ ಕಿಂಕರವೆರಡೂ ಸಂತತಿ. ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ, ನೀನು ಅಲ್ಲಿ ಆ ಹಸ್ತಿನಾಪುರದ ಒಡೆಯನಾದ ಮೇಲೆ ನಿನಗೆ ಕಿಂಕರವೆರಡು ಸಂತತಿ, ಆ ಎರಡೂ ಸಂತತಿಗಳು ಕೌರವರಾಗಲಿ ಪಾಂಡವರಾಗಲಿ ನಿನ್ನ ಸೇವೆಯನ್ನು ಮಾಡುತ್ತಾರೆ, ನಿನ್ನ ಸೇವಕರಾಗಿ ಇರುತ್ತಾರೆ. ಆ ಒಂದು ಸಮೂಹಗಳು ಯಾವ ಸಮೂಹ, ಪಾಂಡವ ಸಮೂಹವಾಗಲಿ ಕೌರವ ಸಮೂಹವಾಗಲಿ ನಿನ್ನ ದಾಸರನ್ನಾಗಿ ಅವರು ಇರುತ್ತಾರೆ, ನಿನಗೆ ಅಲ್ಲಿನ ಒಡೆಯವನನ್ನಾಗಿ ನಾನು ಮಾಡುತ್ತೇನೆ ಎಂದು ಇಲ್ಲಿ ಕೃಷ್ಣ ಕರ್ಣನನ್ನು ಹೇಳ್ತಾ ಇದ್ದಾನೆ. ಎನಿಸಲೊಲ್ಲದೆ ಇದನ್ನೆಲ್ಲ ಬಿಟ್ಟು ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾನುವರೆ ಹೇಳೆಂದ. ಇಷ್ಟೆಲ್ಲ ನಿನ್ನ ಒಂದು ಘನತೆ ಗೌರವದ ನೀನು ಬಿಟ್ಟು ನೀನು ಹಸ್ತಿನಾಪುರದ ಒಡೆಯನಾಗುವೆ. ಆ ಒಂದು ಒಡೆಯಸ್ಥಾನವನ್ನು ಬಿಟ್ಟು ಆ ದುರ್ಯೋಧನನ ಬಾಯ್ದಂಬುಲಕ್ಕೆ, ಅವನ ಬಾಯಂಜಲಕ್ಕೆ ಕೈಯಾನುವರೆ ಹೇಳೆಂದ. ನೀನು ಕೈ ಚಾಚುವೆಯಾ, ಅವನು ಹೇಳಿದ್ದನ್ನು ಕೇಳುವೆಯಾ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಮುಂದಿನ ಚರಣ ನೋಡಿ. ಎಡದ ಮೈಯಲ್ಲಿ ಕೌರವೇಂದ್ರರ ಗಡಣ, ಬಲದಲ್ಲಿ ಪಾಂಡುತನಯರ ಗಡಣ, ವಿದಿರಲಿ ಮಾದ್ರ ಮಾಘದ ಯಾದವಾದಿಗಳು, ನಡುವೆ ನೀನೋಲಗದೊಳೊಪ್ಪುವ ಕಡು ವಿಲಾಸವ ಬಿಸುಟು, ಕುರುಪತಿ ನುಡಿಸೆ ಜೀಯ ಹಸಾದವೆಂಬುದು ನಿನಗೆಂದ. ಇಲ್ಲಿ ಕೃಷ್ಣ ಈ ಒಂದು 5ನೇ ಚರಣದಲ್ಲಿ ಏನು ಹೇಳ್ತಾ ಇದ್ದಾನೆ, ಎಡದ ಮೈಯಲ್ಲಿ ಕೌರವೇಂದ್ರರು, ನಿನ್ನ ಎಡಭಾಗದಲ್ಲಿ ಕೌರವೇಂದ್ರರ ಸಮೂಹವಿರುತ್ತದೆ, ಬಲದಲ್ಲಿ ಪಾಂಡುತನಯರ ಗಡಣ, ಬಲಭಾಗದಲ್ಲಿ ಪಾಂಡವರ ಸಮೂಹವಿರುತ್ತದೆ ನಿನ್ನ ಸೇವೆ ಮಾಡುವುದಕ್ಕಾಗಿ. ವಿದಿರಲಿ ಎದುರಲಿ ಮಾದ್ರ ಮಾಘದ ಯಾದವಾದಿಗಳು, ಮತ್ತು ನಿನ್ನ ಎದುರುಗಡೆ ಮಾದ್ರ ಮಾಘದ ನಿನ್ನ ಸುತ್ತಮುತ್ತಲಿರುವಂತಹ ಸಣ್ಣ ಪುಟ್ಟ ಪ್ರಾಂತ್ಯಗಳು, ರಾಜ್ಯಗಳು ನಿನ್ನನ್ನು ಅಧೀನರಾಗಿ ನಿನ್ನ ಎದುರುಗಡೆ ಇರುತ್ತಾರೆ. ಯಾದವ ಆದಿಗಳು ಅಂತಂದರೆ ಯದು ವಂಶದವರಾಗಲಿ ಮತ್ತು ಬೇರೆ ರಾಜ್ಯದ ಸಣ್ಣ ಪುಟ್ಟ ಪ್ರಾಂತ್ಯದ ರಾಜ್ಯಗಳಾಗಲಿ ಎಲ್ಲರೂ ನಿನ್ನ ಸೇವೆ ಮಾಡುತ್ತಾರೆ. ಇಲ್ಲಿ ಎಡದ ಮೈಯಲ್ಲಿ ಕೌರವೇಂದ್ರರ ಅಂತಂತಂದರೆ ಎಡಭಾಗದಲ್ಲಿ ಕೌರವ ಸಮೂಹ, ಬಲದಲ್ಲಿ ಪಾಂಡವರ ಸಮೂಹ, ವಿದಿರಲಿ ಅಂತಂದರೆ ಎದುರಿನಲ್ಲಿ ಮಾದ್ರ ಮಾಘದ ಯಾದವಾದಿಗಳು, ಇನ್ನು ಉಳಿದಂತಹ ಬೇರೆ ಸಣ್ಣ ಪುಟ್ಟ ರಾಜ್ಯ ಪ್ರಾಂತ್ಯಗಳು ಕೂಡ ಮತ್ತು ಯದು ವಂಶದವರಾಗಲಿ ಇವರೆಲ್ಲರೂ ನಿನ್ನ ಎದುರು
ಸೇವಕರಾಗಿ ಇರುತ್ತಾರೆ. ನಡುವೆ ನೀನು ಓಲಗದೊಳಪ್ಪುವ, ನಡುವೆ ಆ ಒಂದು ಓಲಗ ಅಂತಂದರೆ ಆ ಒಂದು ಸಭೆಯಲ್ಲಿ, ರಾಜಮಂಟಪದಲ್ಲಿ ಆ ಒಂದು ಸಭೆಯಲ್ಲಿ ನೀನು ಕಡು ವಿಲಾಸವ ಬಿಸಿಟು ಅಲ್ಲಿ ನೀನು ಕುಳಿತಿರುವೆ. ಇಂತಹ ಕಡು ವಿಲಾಸದ, ಇಂತಹ ಒಂದು ಐಷಾರಾಮದ ನಿನ್ನ ಜೀವನವನ್ನು ಬಿಟ್ಟು ಕುರುಪತಿ ಅಂತಂದರೆ ಇಲ್ಲಿ ದುರ್ಯೋಧನ. ಆ ಕುರುಪತಿ ನುಡಿಸೆ, ಆ ಕುರುಪತಿ ಹೇಳಿದ್ದನ್ನು, ಆ ದುರ್ಯೋಧನ ಹೇಳಿದ್ದನ್ನು, ನುಡಿಸಿ ಅಂತಂದರೆ ಹೇಳಿದ್ದನ್ನು ಜಿಯಾ ಅಂದರೆ ಸ್ವಾಮಿ ಅಂತ ಹಸಾದವೆಂಬುದು, ನೀನು ಹೇಳಿದ್ದೇ ಪ್ರಸಾದ ಎಂದು ನೀನು ಕೇಳುತ್ತಿರುತ್ತೀಯಲ್ಲ ಎಂಬುದು ನಿನಗೆಂದ. ಇದು ಯಾಕೆ ಅಂತ ಇಲ್ಲಿ ಕೃಷ್ಣ ಕರ್ಣನನ್ನು ಹುರಿದುಂಬಿಸ್ತಾ ಇದ್ದಾನೆ. ಇಷ್ಟೆಲ್ಲ ವಿಲಾಸದ ನಿನ್ನ ಜೀವನವಿದೆ, ಅದನ್ನು ಬಿಟ್ಟು ನೀನು ಆ ಕುರುಪತಿಗೆ, ಆ ದುರ್ಯೋಧನನು ಹೇಳಿದ್ದೇ ನಿಜ, ನೀನು ಹೇಳಿದ್ದೇ ಸರಿ ಅಂತ ಹೇಳಿ ಜಿಯಾ ಸ್ವಾಮಿ ನೀನು ಹೇಳಿದ್ದೇ ಪ್ರಸಾದವೆಂದು ಆತನ ಮುಂದೆ, ಆತನ ಹೇಳಿದ್ದೆಲ್ಲ ನೀನು ಯಾಕೆ ಕೇಳ್ತಾ ಇರ್ತೀಯ, ಅವನ ಹೇಳಿದನ್ನೆಲ್ಲ ನೀನು ಏಕೆ ಪಾಲಿಸ್ತೀಯ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇನ್ನು ಈ 6ನೇ ಚರಣದಲ್ಲಿ ಏನಿದೆ ನೋಡೋಣ. ಈ ಎಲ್ಲ ಕೃಷ್ಣನ ಮಾತುಗಳನ್ನು ಕೇಳ್ತಾ ಇರೋ ಕರ್ಣನ ಸ್ಥಿತಿಯಲ್ಲಿ ಏನಿದೆ ಎಂದು ಈ ಒಂದು 6ನೇ ಚರಣದಲ್ಲಿದೆ. ಆತ ಏನು ಯೋಚನೆ ಮಾಡ್ತಾ ಇದ್ದಾನೆ ಎಲ್ಲ ಕೇಳಿ ಅಂತ ಈ ಒಂದು ಚರಣದಲ್ಲಿದೆ ನೋಡಿ. ಕೊರಳ ಸೆರೆ ಹಿಗ್ಗಿದವು ದುರ್ಗಜಲ, ಉರವಣಿಸಿ ಕೊಡು ನಂದನ ಕಟ, ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ. ಹರಿಯ ಹಗೆ ಹೊಗೆ ದೋರದು ರುಹದೆ, ಬರಿದೆ ಹೋಹುದೆ ತನ್ನ ವಂಶವ, ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಈ ಎಲ್ಲ ಮಾತುಗಳನ್ನು ಕೇಳಿ ಇಲ್ಲಿ ಕರ್ಣ ಏನು ಯೋಚನೆ ಮಾಡ್ತಾ ಇದ್ದಾನೆ. ಆತನ ಕೊರಳ ಸೆರೆ ಹಿಗ್ಗಿದವು, ಆತನಿಗೆ ದುಃಖ ಉಕ್ಕಿ ಬರ್ತಾ ಇದೆ, ಸಿಟ್ಟು ಬರ್ತಾ ಇದೆ ಕರ್ಣನಿಗೆ. ದೃಗಜಲ ಅಂತಂದರೆ ಕಣ್ಣೀರು, ಇಲ್ಲಿ ದೃಗಜಲ ಅಂತಂದರೆ ಕಣ್ಣೀರು, ಉರವಣಿಸಿ ಕಣ್ಣೀರು ಬರುತ್ತಾ ಇವೆ. ಕೊಡು ನಂದನ ಕಟ, ಬಹಳ ನೊಂದುಕೊಂಡು, ನೊಂದನ ಕಟ ಅಂತಂದರೆ ಅಯ್ಯೋ ಎಂದು ಆತ ಮನಸ್ಸಿನಲ್ಲಿ ವ್ಯಥೆ ಪಡ್ತಾ ಇದ್ದಾನೆ. ಯಾತಕ್ಕೆ ವ್ಯಥೆ ಪಡ್ತಾ ಇದ್ದಾನೆ? ಕುರುಪತಿಗೆ ಕೇಡಾದುದೆಂದನು. ಈಗ ಆ ಕುರುಪತಿ ಅಂದರೆ ಇಲ್ಲಿ ದುರ್ಯೋಧನ. ಅಯ್ಯೋ ಈ ಕುರುಪತಿಗೆ ಈಗ ಕೇಡು ಬಂದಿದೆ ಎಂದು ತನ್ನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ. ಸ್ವಲ್ಪರ ಮಟ್ಟಿಗೆ ತನ್ನ ಮನದೊಳಗೆ ಇದೆಲ್ಲ ಚಿಂತೆ ತನ್ನ ಮನದಲ್ಲಿ ಮಾಡ್ತಾ ಇದ್ದಾನೆ. ಕೊರಳ ಸೆರೆ ಹಿಗ್ಗಿದು ಅಂದರೆ ದುಃಖ ಬಂದಿದೆ, ಆತನಿಗೆ ತುಂಬ ಸಿಟ್ಟು ಬಂದಿದೆ. ದೃಗಜಲ ಉರವಣಿಸಿ ಕಣ್ಣೀರು ಬರ್ತಾ ಇದೆ. ಕಡು ನೊಂದನ ಕಟ, ಬಹಳ ನೊಂದುಕೊಂಡು ಅಯ್ಯೋ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ. ಅಯ್ಯೋ ಈಗ ದುರ್ಯೋಧನಿಗೆ ಕೆಟ್ಟ ಕಾಲ ಬಂದುಬಿಟ್ಟಿದೆ ಅಂತ ತನ್ನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ, ಬರೀ ಸ್ವಲ್ಪ ಹೊತ್ತಿನ ಹೊರಗೆ. ಹರಿಯ ಹಗೆ ಹೋಗೆ ದೋರ ದುರುಹದೆ, ಮತ್ತು ಏನು ಯೋಚನೆ ಮಾಡ್ತಾ ಇದ್ದಾನೆ? ಹರಿ ಅಂತಂದರೆ ಇಲ್ಲಿ ಕೃಷ್ಣ, ಹಗೆ ಅಂತಂದರೆ ಶತ್ರು, ಹೊಗೆ ದೋರ ದುರುಹದೆ. ಒಂದು ಸಲ ಕೃಷ್ಣ ಶತ್ರುತ್ವವನ್ನು ಮಾಡಿದ ಮೇಲೆ ಆ ಒಂದು ಶತ್ರುತ್ವದ ಬೆಂಕಿಯಿಂದ ಬರಿದೆ ಹೊಗೆ ದೋರ ದುರುಹದೆ ಬರಿದೆ ಹೋಹುದೆ, ಆ ಒಂದು ಆತನ ಶತ್ರುತ್ವದ ಬೆಂಕಿಯಿಂದ ಆ ಶತ್ರುಗಳು ಸುಟ್ಟಿ ಹೋಗುತ್ತಾರೆ, ನಾಶವಾಗದೇ ಇರುತ್ತಾರಾ? ಒಂದು ಸಲ ಆ ಕೃಷ್ಣನಿಗೆ ಯಾರ ಮೇಲೆ ಶತ್ರುತ್ವ ಬಂದರೆ ಅವರು ಉಳಿಯಲು ಸಾಧ್ಯವಿಲ್ಲ ಅಂತ ಇಲ್ಲಿ ಕರ್ಣ ಯೋಚನೆ ಮಾಡ್ತಾ ಇದ್ದಾನೆ. ನನ್ನ ವಂಶವ ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಇಲ್ಲಿ ತನ್ನ ಹುಟ್ಟಿನ ರಹಸ್ಯವನ್ನು ಹೇಳಿ ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಕೊಂದು ಬಿಟ್ಟ ಯಾರನ್ನ? ಕೌರವೇಂದ್ರನನ್ನು. ನನ್ನ ವಂಶದ ರಹಸ್ಯವನ್ನು ಹೇಳಿ ಇಲ್ಲಿ ಕೌರವನನ್ನು ಕೊಂದ ಹಾಗೆ ಮಾಡಿದನು. ಇನ್ನು ಮಾತೇನೆಂದು ಚಿಂತಿಸಿದ, ಇನ್ನು ಏನು ಮಾತಾಡುವುದು ಈಗ ಅಂತ ಹೇಳಿ ಗಂಭೀರವಾಗಿ ಮಗ್ನನಾಗಿದ್ದಾನೆ ಚಿಂತೆಯಲ್ಲಿ ಕರ್ಣ.